ಕಲರ್ ಥೆರಪಿ ಯಾವುದೇ ರೀತಿಯಾದಂತಹ ಔಷಧ ರಹಿತವಾದಂತಹ ಒಂದು ಚಿಕಿತ್ಸೆ ಅಂತ ಹೇಳ್ಬೋದು. ಕಲರ್ ಥೆರಪಿ ಅಂದರೆ ಅತ್ಯಂತ ಸರಳ ಸುಲಭವಾದಂತಹ ಒಂದು ವಿಧಾನ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಯಾವುದೇ ವ್ಯಕ್ತಿಗೆ, ಅಂದರೆ ವಯಸ್ಸಾದ ತಂದೆ ತಾಯಿಗಳು, ವೃದ್ಧರಿರ್ಬೋದು, ಅವರಿಗೆ ವೈದ್ಯಕೀಯ ಒಂದು ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ವಾ? ಕಲರ್ ಥೆರಪಿಯಿಂದ ನಾನು ನಿಮ್ಮ ಒಂದು ಸಮಸ್ಯೆಗೆ, ಆರೋಗ್ಯ ಸಮಸ್ಯೆಗೆ ಪರಿಹಾರವನ್ನು ತಂದುಕೊಡ್ತೇನೆ. ಚಿಂತಿಸಬೇಡಿ. ಈ ಕಲರ್ ಥೆರಪಿಗೆ ಯಾವುದೇ ರೀತಿಯಾದ ಹಣದ ಅವಶ್ಯಕತೆ ಇಲ್ಲ. ನಿಮ್ಮ ಚಿಕಿತ್ಸೆಯನ್ನು ನೀವೇ ಮಾಡಿಕೊಳ್ಬೋದು. ಅತ್ಯಂತ ಸರಳ ಸುಲಭ ವಿಧಾನ. ಮನೆಯಲ್ಲೇ ನೀವು ವೈದ್ಯರಾಗಬಹುದು. ಇದೇ ಕಲರ್ ಥೆರಪಿ. ಕಲರ್ ಥೆರಪಿ, ಈ ಒಂದು ಥೆರಪಿಯನ್ನು ನೀವು ಉಚಿತ ಅಂತ ಅದರ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಅದ್ಭುತವಾದಂಥ ಒಂದು ಪರಿಣಾಮಕಾರಿಯಾಗಿರತಕ್ಕಂಥ ಒಂದು ಚಿಕಿತ್ಸೆ ಅನ್ಬೋದು. ಸಾವಿರಾರು ವರ್ಷಗಳಿಂದ ಈ ಒಂದು ಚಿಕಿತ್ಸೆಯನ್ನು ಎಲ್ಲರೂ ಕೂಡ ಪಡ್ಕೊಳ್ತಾ ಇದ್ದಾರೆ. ಪ್ರಕೃತಿ ಕೊಡ್ತಾ ಇದೆ. ಆದರೆ ನಾವು ಅದನ್ನು ಆಧುನಿಕ ರೀತಿಯಲ್ಲಿ ಇವತ್ತಿನ ಜನತೆಗೆ ಇದನ್ನು ಪರಿಚಯ ಮಾಡ್ತಾ ಇದ್ದಾರೆ. ಮತ್ತು ಹಲವಾರು ಜನ ಇದನ್ನು ಬಳಕೆ ಮಾಡಿಕೊಂಡು ಉತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ನೀವು ಕೂಡ ಈ ಕಲರ್ ಥೆರಪಿಯನ್ನು ಬಳಕೆ ಮಾಡಿ. ಉಚಿತ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಖಂಡಿತ ಒಳ್ಳೆಯದಾಗುತ್ತೆ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ. ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ರಾಜದಾರಿ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಮೇಶ್ ದೇವ ಮಾತಾಡೋದು. ವೀಕ್ಷಕರೇ, ಇವತ್ತಿನ ಈ ರಾಜದಾರಿ ಟಿವಿಯಲ್ಲಿ ಒಂದು ಹೊಸ ರೀತಿಯಾದಂತಹ ನವೀನ ರೀತಿಯಾದ ಚಿಕಿತ್ಸಾ ಕ್ರಮದ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಬಹುಶಃ ಎಲ್ಲರಿಗೂ ಕೂಡ ಇವತ್ತಿನ ಒಂದು ಆಧುನಿಕ ಕಾಲಘಟ್ಟದಲ್ಲಿ ಆರೋಗ್ಯ ಸಮಸ್ಯೆ ಏನಿದೆ, ಇದರ ಬಗ್ಗೆ ಎಲ್ಲರೂ ಕೂಡ ಚಿಂತಿತರಾಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಕಾರಣಕ್ಕೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ವೈದ್ಯಕೀಯ ಪದ್ಧತಿಯನ್ನು ಅನುಸರಣೆ ಮಾಡ್ತಾರೆ. ಕೆಲವರಿಗೆ ಆ ವೈದ್ಯಕೀಯ ಒಂದು ವೆಚ್ಚವನ್ನು ಭರಿಸೋದಕ್ಕೂ ಕೂಡ ಶಕ್ತಿ ಇರೋದಿಲ್ಲ. ಇಂಥ ಸಮಯದಲ್ಲಿ ನಮ್ಮ ಹಿರಿಯರು ಮತ್ತು ಪುರಾತನವಾದಂಥ ಒಂದು ವಿದ್ಯೆ ಅಂತ ಹೇಳ್ಬೋದು, ಹಲವಾರು ರೀತಿಯ ವಿದ್ಯೆಗಳನ್ನು ನೋಡಿದ್ರು ಕೂಡ ಅದರಲ್ಲಿ ಒಂದು ವಿದ್ಯೆ ಕಲರ್ ಥೆರಪಿ. ಅಂದರೆ ಬಣ್ಣಗಳಿಂದ ಮನುಷ್ಯನ ಆರೋಗ್ಯವನ್ನು ಸುಧಾರಣೆ ಮಾಡುವಂತಹ ಒಂದು ವೈದ್ಯಕೀಯ ವಿಧಾನ ಅಂತ ಹೇಳ್ಬೋದು. ಈ ಒಂದು ವಿಧಾನದಲ್ಲಿ ಯಾವುದೇ ರೀತಿಯಾದಂತಹ ಔಷಧಿ ರಹಿತವಾದಂತಹ, ಅಂದರೆ ಔಷಧಿಗಳನ್ನು ಬಳಕೆ ಮಾಡದೆ ಕೇವಲ ಬಣ್ಣಗಳನ್ನು ಬಳಕೆ ಮಾಡಿಕೊಂಡು ನಾವು ಈ ಚಿಕಿತ್ಸಾ ಕ್ರಮವನ್ನು ಅನುಸರಣೆ ಮಾಡೋದು. ಇದರಿಂದ ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ, ಅಂದರೆ ಬೇರೆ ರೀತಿಯಾದಂತಹ ಕೆಟ್ಟ ಪರಿಣಾಮಗಳಿಲ್ಲದೆ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ವಿಧಾನ ಅಂತ ಹೇಳ್ಬೋದು ಈ ಕಲರ್ ಥೆರಪಿಯನ್ನು. ಈ ಕಲರ್ ಥೆರಪಿಯಲ್ಲಿ ಬರುವಂತಹ ಒಂದು ವಿಧಾನ ಏನಿದೆ, ನಿಮ್ಮ ದೇಹದ ಸಮಸ್ಯೆಗಳಾದಂತಹ ದೈಹಿಕ ನೋವಿರ್ಬೋದು, ಮಂಡಿ ನೋವಿರ್ಬೋದು, ತಲೆನೋವು, ಮೈಗ್ರೇನು, ಮಾನಸಿಕ ಚಂಚಲತೆ ಮತ್ತು ದೇಹದ ಯಾವುದೇ ಒಂದು ಸಮಸ್ಯೆಗಳಿಗೂ ಕೂಡ ಈ ಒಂದು ಕಲರ್ ಥೆರಪಿ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಈ ಕಲರ್ ಥೆರಪಿಯಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮಗಳಿಲ್ಲ, ಅಂದರೆ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ನಾವು ಔಷಧಿಯನ್ನು ತೆಗೆದುಕೊಂಡಾಗ ಅದರಲ್ಲಿ ಕೆಲವೊಂದು ಅಡ್ಡ ಪರಿಣಾಮಗಳನ್ನು ನೋಡ್ಬೋದು. ಆದರೆ ಈ ಕಲರ್ ಥೆರಪಿಯಲ್ಲಿ ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮಗಳಿಲ್ಲ. ಸಾಮಾನ್ಯ ಜನರು ಕೂಡ
ಕೇವಲ ಬಣ್ಣಗಳನ್ನು ಬಳಸಿಕೊಂಡು ಈ ಒಂದು ಚಿಕಿತ್ಸಾ ಕ್ರಮವನ್ನು ತೆಗೆದುಕೊಂಡು ತಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಬಹುದು ಅಂತ ನಾನು ಹೇಳ್ತೇನೆ. ಮತ್ತು ವಿಶೇಷವಾಗಿ ಇದಕ್ಕೆ ಮುಂದಿನ ಅಡ್ವಾನ್ಸು ಒಂದು ಥೆರಪಿಯಾಗಿ ಈ ಬಣ್ಣಗಳ ಜೊತೆ ಸೀಡ್ ಥೆರಪಿ, ಅಂದರೆ ಧಾನ್ಯಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ದೈಹಿಕ ಕಾಯಿಲೆಗಳನ್ನು, ಮಾನಸಿಕ ಕಾಯಿಲೆಗಳಿರ್ಬೋದು, ನೋವಿರ್ಬೋದು, ಈ ಎಲ್ಲ ಒಂದು ವಿಧದ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ನೋವನ್ನು ಪರಿಹಾರ ಮಾಡಿಕೊಳ್ಳತಕ್ಕಂಥ ವಿಧಾನಗಳನ್ನು ನಾನು ಮುಂದೆ ತಿಳಿಸ್ಕೊಡ್ತೇನೆ. ಮುಖ್ಯವಾಗಿ ಇವತ್ತಿನ ದಿನ ಪ್ರತಿಯೊಬ್ಬರೂ ಕೂಡ ಆರೋಗ್ಯ ಸಮಸ್ಯೆ ನಾವು ಕೆಲವರಿಗೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಅವರ ಒಂದು ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಅಥವಾ ಅವರಿಗೆ ಕೆಲವು ಕಡೆ ಆಸ್ಪತ್ರೆಗಳು ದೂರ ಇರುತ್ತೆ, ಅಲ್ಲಿ ಹೋಗಿ ಚಿಕಿತ್ಸೆ ಪಡೆಯೋದಕ್ಕೆ ಅವರು ಸಾಧ್ಯವಾಗೋದಿಲ್ಲ. ಮನೆಯಲ್ಲಿ ವಯಸ್ಕರಿರ್ತಾರೆ, ಅವರಿಗೆ ಕೂಡ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಮಾಡಿಕೊಳ್ಳತಕ್ಕಂಥ ಕೇವಲ ಬಣ್ಣಗಳನ್ನು ಬಳಕೆ ಮಾಡಿಕೊಂಡು ತಮ್ಮ ಮನೆಯಲ್ಲಿ ಹಿರಿಯರಿಗಿರ್ಬೋದು, ಯಾವುದೇ ಸದಸ್ಯರಿಗೂ ಈ ಒಂದು ವಿಧವಾದಂತಹ ಒಂದು ಬಣ್ಣದ ಥೆರಪಿ ಅಂತ ಹೇಳ್ಬೋದು, ಕಲರ್ ಥೆರಪಿ ಅಂತ ನಾವೇನು ಹೇಳ್ತೀವಿ, ಅದನ್ನು ಬಳಕೆ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಬೋದು. ಇದರ ಬಗ್ಗೆ ನಾನು ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಈ ಒಂದು ಕಲರ್ ಥೆರಪಿಯಲ್ಲಿ ಹಲವಾರು ವಿಧಾನಗಳನ್ನು ನಾವು ನೋಡ್ಬೋದು. ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಜನ್ಮ ದಿನಾಂಕವನ್ನು ತೆಗೆದುಕೊಂಡು ಚಿಕಿತ್ಸೆಯನ್ನು ಕೊಡ್ಬೋದು. ಮತ್ತು ಸಾಮಾನ್ಯವಾಗಿ ಯಾವುದೇ ರೀತಿಯಾದಂತಹ ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳಿದಾಗ ಕಾಮನ್ನಾಗಿ ಕೂಡ ಸರಳವಾದಂಥ ಒಂದು ಚಿಕಿತ್ಸೆಯನ್ನು ಕೊಡ್ಬೋದು. ಈ ಒಂದು ವಿಧಾನ ಅತ್ಯಂತ ಪುರಾತನವಾದಂಥ ಒಂದು ವಿಧಾನ ಅಂತ ಹೇಳ್ಬೋದು ನಾವು. ಇದು ನಮ್ಮ ಭಾರತ ದೇಶದಲ್ಲಿ ಅಲ್ಲದೆ ಚೀನಾ ದೇಶ, ಜಪಾನ್ ದೇಶ, ಕೊರಿಯಾ ದೇಶಗಳಲ್ಲಿ ಸುಜೋಕ್ ಥೆರಪಿ, ಚಿ ಕಲರ್ ಥೆರಪಿ ಎಂಬಂತಹ ವಿವಿಧ ರೀತಿಗಳಲ್ಲಿ ಪ್ರಚಲಿತವಾಗಿದೆ ಅಂತ ಹೇಳ್ಬೋದು. ಉದಾಹರಣೆಗೆ ಸುಜೋಕ್ ಕಲರ್ ಥೆರಪಿಯಲ್ಲಿ ಕೆಲವೊಂದು ಸೂಜಿಗಳನ್ನು ಬಳಕೆ ಮಾಡಿಕೊಂಡು, ಬಣ್ಣಗಳನ್ನು ಬಳಕೆ ಮಾಡಿಕೊಂಡು ಮತ್ತು ಬಣ್ಣದ ಬೆಳಕನ್ನು ಬಳಕೆ ಮಾಡಿಕೊಂಡು ಚಿಕಿತ್ಸೆಯನ್ನು ಕೊಡ್ತಾರೆ. ಆದರೆ ನಾನು ನಿಮಗೆ ಅತ್ಯಂತ ಸರಳವಾಗಿರತಕ್ಕಂಥ ಕೇವಲ ಬಣ್ಣಗಳ ಪೆನ್ನುಗಳು, ಅಂದರೆ ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬೇಕಾಗಿರುವಂತಹ ವಸ್ತು ಅಂದರೆ ಕಲರ್ ಪೆನ್ನು, ಮಾರ್ಕರ್ ಪೆನ್ನು ಅಂತ ಏನು ಹೇಳ್ತೇವೆ, ಅದನ್ನು ಬಳಕೆ ಮಾಡಿಕೊಂಡು ನಾನು ಹೇಳುವಂಥ ಕೆಲವೊಂದು ವಿಧಾನಗಳಲ್ಲಿ ಯಾವ ರೋಗಕ್ಕೆ, ಅದು ಬೆನ್ನು ನೋವಾಗಿರ್ಬೋದು, ಮಂಡಿ ನೋವಾಗಿರ್ಬೋದು, ತಲೆನೋವು, ಚರ್ಮದ ಕಾಯಿಲೆ ಮತ್ತು ಕೋಪ, ಹೈಪರ್ ಟೆನ್ಷನ್, ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟೀಸ್ ಮತ್ತು ಲೋ BP, ಹೈ BP, ಎಲ್ಲ ರೀತಿಯಾದಂಥ ಒಂದು ರೋಗಗಳಿಗೆ ಮತ್ತು ಮಾನಸಿಕ ಚಂಚಲತೆ, ಮೈಗ್ರೇನ್ಗೆ ಸಂಬಂಧಪಟ್ಟಂಥ ರೋಗ, ಮನಸ್ಸಿನಲ್ಲಿ ಕೆಲವರಿಗೆ ಕೊರವು ಇರುತ್ತೆ, ಯಾವುದೋ ರೀತಿಯಾದ ನೋವು, ಮಾನಸಿಕ ಚಂಚಲತೆ, ಇದಕ್ಕೂ ಕೂಡ ಈ ಬಣ್ಣದ ಥೆರಪಿಯಲ್ಲಿ ಅಂದರೆ ಕಲರ್ ಥೆರಪಿಯಲ್ಲಿ ಸರಳವಾದಂತಹ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ.